ಹಲೋ, ವೆಲ್ಕಮ್ ಬ್ಯಾಕ್. ಇದು ಊಟಿದು ಡೇ 2 ವ್ಲಾಗ್. ಸೊ ಇವತ್ತು ಊಟಿಯಿಂದ ನಾವು ಕುನ್ನೂರು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅಲ್ಲಿ ಒಂದೆರಡು ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ವಿ. ಎಸ್ಪೆಷಲಿ ಟೀ ಎಸ್ಟೇಟ್ಸ್ ನೋಡಬೇಕು, ಮತ್ತು ಡಾಲ್ಫಿನ್ ನೋಸ್ ಪಾಯಿಂಟ್ ಅಂತ ಇದೆ, ಅದನ್ನು ನೋಡಬೇಕು, ಮತ್ತು ಲ್ಯಾಂಬ್ಸ್ ರಾಕ್ ಅಂತ ಇದೆ. ಸೊ ಅದನ್ನು ನೋಡಬೇಕು ಅಂತ ಅಂದ್ಕೊಂಡು ಊಟಿಯಿಂದ ನಾವು ಕುನ್ನೂರು ಕಡೆ ಬಿಟ್ವಿ. ಸೊ ಊಟಿಯಿಂದ ಕುನ್ನೂರು ಒಂದು 30 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಬಟ್ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸೊ ಇಟ್ ಟೇಕ್ಸ್ ಅರೌಂಡ್ 1 ಅವರ್ ಟು ರೀಚ್ ಕುನ್ನೂರು, ಆಯಿತಾ. ಸೊ ಕುನ್ನೂರು ಸಿಟಿಯಿಂದ ನಮ್ಮ ಟೀ ಎಸ್ಟೇಟ್ ಅರೌಂಡ್ ಒಂದು 3 ಕಿಲೋಮೀಟರ್ಸ್ ರೇಂಜಲ್ಲಿರುತ್ತೆ, ಸಿಕ್ಬಿಡುತ್ತೆ. ಸೊ ಇವಾಗ ನೀವು ಕರೆಂಟ್ಲಿ ವ್ಯೂ ನೋಡ್ಬೋದು ಹೆಂಗೆ ಫಾಗ್ ಇದೆ, ಮಿಸ್ಟ್ ಇದೆ ಅಂತ. ಸೊ ಇದು ಆ್ಯಕ್ಚುಲಿ ಅರೌಂಡ್ 12 o'clock, ಆಯಿತಾ. 12 o'clock ಮಧ್ಯಾಹ್ನದ ಟೈಮಲ್ಲಿ ಈ ಥರ ಫಾಗ್ ಇತ್ತು. ನನಗೆ ಶಾಕ್ ಆಯಿತು. ಅದು ಈ ಸಮ್ಮರಲ್ಲಿ, ಅದು ಮಧ್ಯಾಹ್ನ 12 ಗಂಟೆ ಟೈಮಲ್ಲಿ ಈ ಥರ ಫಾಗ್ ಇದೆಯಲ್ಲಪ್ಪ. ಇನ್ನು ನಾವು ಈ ಡಾಲ್ಫಿನ್ ನೋಸ್ ಪಾಯಿಂಟ್ ಅಲ್ಲಿಗೆ ಹೋದರೆ ಅದು ಅಲ್ಲಿಂದ ವ್ಯೂ ಹೆಂಗೆ ಕಾಣ್ಬೋದು ಅಂತ ಸ್ವಲ್ಪ ಡೌಟ್ ಆಗಿತ್ತು. ಬಟ್ ಗ್ರ್ಯಾಜುವಲಿ ಅದು ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಯಿತು. ಸೊ ಗ್ರ್ಯಾಜುವಲಿ ಅದು ಮಿಸ್ಟ್ ಸ್ವಲ್ಪ ಕಡಿಮೆ ಆಯಿತು. ಸೊ ನೀವು ನೋಡ್ಬೋದು. ಸೊ ಟೀ ಎಸ್ಟೇಟ್ಸಲ್ಲಿ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡಾದಮೇಲೆ ನಾವು ಡಾಲ್ಫಿನ್ ನೋಸ್ ಕಡೆ ಹೊರಟ್ವಿ. ಸೊ ಇವಾಗ ನೀವು ನೋಡ್ಬೋದು. ಸೊ ಇದು ಆ್ಯಕ್ಚುಲಿ ಬೆಟ್ಟ, ಫುಲ್ ಪೀಕ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಟ್ಟ ಹತ್ಕೊಂಡು ಹೋಗಬೇಕು. ಸೊ ಡಾಲ್ಫಿನ್ ನೋಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ಎರಡೆರಡು ವೆಹಿಕಲ್ಸ್ ಪಾಸ್ ಆಗೋಕ್ಕಾಗಲ್ಲ. ನೀವು ಹಂಗೆ ಕೆಳಗಡೆ ನೋಡಿದ್ರೆ ಫುಲ್ ಪ್ರಪಾತ, ನೋಡಿದ್ರೆ ಸ್ವಲ್ಪ ಸ್ಕೇರಿಯಾಗಿರುತ್ತೆ. ಸೊ ಒಂಥರ ಅಡ್ವೆಂಚರಸ್ ರೈಡ್. ಈ ಥರ ಬೆಟ್ಟ ಹತ್ತಿ ಆಮೇಲೆ ಇಳಿದಾದ್ಮೇಲೆ ನಮಗೆ ಟೀ ಎಸ್ಟೇಟ್ಸ್ಗಳು ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ಪೀಕ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಡಾಲ್ಫಿನ್ ನೋಸ್ ಪಾಯಿಂಟ್ ಒಂದು 500 ಮೀಟರ್ಸ್ ಇದೆ ಅಷ್ಟೇ. ಸೊ ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲಿ ಫೋಟೋಸ್ ತೆಗೆಸ್ತಿದ್ರು, ಕೆಲವರು ರೀಲ್ಸ್ ಮಾಡ್ತಾಯಿದ್ರು. ಸೊ ನಾವು ಈ ಥರ ವ್ಯೂ ಸಿಕ್ಕಿದ್ದೇ ಛಲ. ಸೊ ನಾನು ಸ್ವಲ್ಪ ಸ್ಟಾಪ್ ಮಾಡಿ ಫೋಟೋಸು ವ್ಯೂಸ್ ಎಲ್ಲ ತೊಗೊಂಡ್ವಿ. ಸೊ ನೀವು ಈ ಪ್ಲೇಸಿಗೆ ರೀಚ್ ಆಗಬೇಕಂತಂದರೆ ಕುನ್ನೂರು ಸಿಟಿಯಿಂದ ಈ ಡಾಲ್ಫಿನ್ ನೋಸ್ ಪಾಯಿಂಟ್ಗೆ ಅರೌಂಡ್ 11 ಕಿಲೋಮೀಟರ್ಸ್ ಇದೆ, ಆಯಿತಾ. ಸೊ ಅದನ್ನು ರೀಚ್ ಆಗೋಕ್ಕೂ ನಿಮಗೆ 1 ಅವರ್ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನೀವು ಫುಲ್ಲು ಬೆಟ್ಟದ ಒಳಗಡೆಯಿಂದನೇ ಬರಬೇಕು, ಮತ್ತು ರೋಡ್ಸ್ ಎಲ್ಲ ತುಂಬ ನ್ಯಾರೋ ಇದೆ, ಆಯಿತಾ. ಸೊ ಲೈಕ್ 2 ಗಾಡಿಗಳು ಅಟ್ ಎ ಟೈಮ್ ಒಂದೊಂದು ಸರಿ ಪಾಸ್ ಆಗೋಕ್ಕಾಗಲ್ಲ. ಸೊ ಒಂದು ಗಾಡಿ ನಿಲ್ಲಿಸ್ಬಿಟ್ಟು ಆ ಒಂದು ಗಾಡಿ ಪಾಸ್ ಆದಮೇಲೆ ನೀವು ಪಾಸ್ ಆಗ್ಬೋದು, ಸೊ ಆಯಿತಾ. ಸೊ ಇಲ್ಲದೆ ಡಾಲ್ಫಿನ್ ನೋಸ್ ಪಾಯಿಂಟ್ ಯಾಕಂತಾರೆ ಅಂತಂದರೆ ಅದು ಪೀಕ್ ಹೋದ್ಮೇಲೆ ಅದು ಆ ವ್ಯೂ ಡಾಲ್ಫಿನ್ ನೋಸ್ ಥರ ಕಾಣುತ್ತಂತೆ. ಸೊ ಅದಕ್ಕೆ ಅದನ್ನು ಡಾಲ್ಫಿನ್ ನೋಸ್ ಪಾಯಿಂಟ್ ಅಂತ ಕರೀತಾರೆ ಅಷ್ಟೇ. ಸೊ ಅದೇನೋ ಹೇಳ್ತಾರಲ್ಲ, ಒಂದೊಂದು ಸರಿ ನಾವು ಹೋಗೋ ಪ್ಲೇಸ್ಗಿಂತ ನಾವು ಹೋಗೋ ದಾರಿನೇ ಜಾಸ್ತಿ ಇಷ್ಟ ಆಗುತ್ತೆ ಅಂತ. ಸೊ ಹಂಗೆ ನನಗೆ ಆ ಡಾಲ್ಫಿನ್ ನೋಸ್ ಪಾಯಿಂಟ್ಗಿಂತ ಈ ಟೀ ಎಸ್ಟೇಟ್ ಒಳಗಡೆ ಹೋಗೋದೇ ಇಷ್ಟ ಆಯಿತು. ಸೊ ಹಂಗೆ ಹೋಗ್ಬೇಕಾದ್ರೆ ನೀವು ನೋಡ್ಬೋದು, ಇದೊಂದು ಬೈಸನ್ ಅಂತ. ಸೊ ಇದೂ ಕೂಡ ನಮಗೆ ಕಾಣಿಸ್ತು. ಇದು ಒಂಥರ ಒಂದು ಎಮ್ಮೆಗಿಂತ ತುಂಬಾ ಜಾಸ್ತಿ ದಪ್ಪ ಇದೆ. ಸೊ ಅದನ್ನು ಬೈಸನ್ ಅಂತಾರೆ. ಸೊ ನಾವು ಡಾಲ್ಫಿನ್ ನೋಸ್ ಪಾಯಿಂಟ್ ಆದಮೇಲೆ ನೆಕ್ಸ್ಟು ಕುನ್ನೂರು ಸಿಟಿಲಿ ಹಂಗೆ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇದು ಊಟಿಲಿ ಟಾಯ್ ಟ್ರೈನ್ ತುಂಬ ಫೇಮಸ್ಸು. ಸೊ ಊಟಿಗೆ ಬಂದವರೆಲ್ಲ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸೊ ಅದಕ್ಕೆ ಅಂದ್ಬಿಟ್ಟು ನಾವು ಊಟಿ ಟು ಕುನ್ನೂರು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಸೊ ಇವಾಗ ನೋಡ್ಬೋದು, ಅದರಲ್ಲಿ ನಾರ್ಮಲ್ದು ಸೀಟ್ ಒಂಥರ ಇದೆ, ಮತ್ತು ಈ ಥರ ಸೋಫಾ ಸೀಟರ್, ಮಹಾರಾಜ ಸೀಟರ್ ಅಂತ ಅಂತಾರೆ, ಆ ಥರ 2 ಟೈಪ್ಸ್ ಆಫ್ ಸೀಟ್ಸ್ ಇದೆ. ಸೊ ಫೀಸಸ್ ಬಂದು ಈ ಮಹಾರಾಜ ಸೀಟರ್ಸ್ಗೆ ಒಂದು 400 ರುಪೀಸು, ನಾರ್ಮಲ್ ಸೀಟ್ಗೆ ಒಂದು 80 ರುಪೀಸ್ ಅಂತೆ. ಸೊ ಇದ್ರ ಟಿಕೆಟ್ಸ್ ಬೋತ್ ಆನ್ಲೈನ್ ವರ್ಸಸ್ ಆಫ್ಲೈನ್ ಎರಡೂ ಸಿಗುತ್ತೆ. ಆನ್ಲೈನಲ್ಲಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಇದೆ ಫೀಸು, ಬಟ್ ಆಫ್ಲೈನಲ್ಲಿ ನಿಮಗೆ ಸಿಗುತ್ತೆ. ನೀವು ಡೈರೆಕ್ಟ್ಲಿ ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನೀವು ಟಿಕೆಟ್ ಕೇಳಿದ್ರೆ ಅವರೇ ಕೊಡ್ತಾರೆ. ಸೊ ಇದನ್ನಂತೂ ಊಟಿಗೆ ಬಂದವರು ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಾವು ಊಟಿ ಟ್ರೈನ್ ಸ್ಟೇಷನಲ್ಲಿ ಕಾರ್ ಪಾರ್ಕ್ ಮಾಡಿ, ಸೊ ಅಲ್ಲಿಂದ ಊಟಿಯಿಂದ ಕುನ್ನೂರಿಗೆ ಟ್ರೈನ್ ಟಿಕೆಟ್ ತೊಗೊಂಡ್ವಿ. ಸೊ ನೀವು ನೋಡ್ಬೋದು. ಸೊ ಈ ಟ್ರೈನ್ ಏನಪ್ಪ ಅಂದರೆ ಬೆಟ್ಟದ ಮೇಲಿಂದ ಹೋಗುತ್ತೆ, ಆಯಿತಾ. ಸೊ ಬೆಟ್ಟದ ಮೇಲೆ ಹೋಗೋದ್ರಿಂದ ಸೊ ನಿಮಗೆ ಈ ಊಟಿದು ವ್ಯೂ ಮತ್ತು ಅದರ ಅಕ್ಕಪಕ್ಕ ಇರೋ ಹಳ್ಳಿಗಳ ವ್ಯೂ ಎಲ್ಲ ಕಾಣಿಸುತ್ತೆ. ಈ ಟ್ರೈನ್ ಆ್ಯಕ್ಚುಲಿ
ಟೀ ಎಸ್ಟೇಟ್ಸ್ ಒಳಗಡೆ ಹೋಗುತ್ತೆ, ಮತ್ತು ನೀಲಗಿರಿ ಪ್ಲ್ಯಾಂಟೇಷನ್ಸ್ ಎಲ್ಲಾದರೂ ಒಳಗಡೆ ಹೋಗುತ್ತೆ. ಐ ಕ್ಯಾನ್ ಸೇ ಒನ್ ಗುಡ್ ರೈಡ್. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಊಟಿಗೆ ಬಂದಮೇಲೆ ನೋಡಲೇಬೇಕು. ಸೊ ಈ ಟ್ರೈನ್ ಜರ್ನಿ ಆದಮೇಲೆ ನಾವು ಕುನ್ನೂರು ಸ್ಟೇಷನ್ಗೆ ಹೋದ್ವಿ. ಕುನ್ನೂರು ಸ್ಟೇಷನಿಂದ ನಾವು ಬಸ್ ತೊಗೊಂಡು ಊಟಿಗೆ ವಾಪಸ್ ಹೋದ್ವಿ. ಸೊ ನಿಮಗಿದು ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.